ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ಸುಮಧ್ವವಿಜಯ ಅಷ್ಟಮ ಸರ್ಗದಲ್ಲಿ ಪ್ರಥಮ ಶ್ಲೋಕ. ಪ್ರತಿಭಾ ಪ್ರಭಾ ಪ್ರಮುಖ ಸದ್ಗುಣೈರ್ನಿಜೈರತಿ ವಿಸ್ಮಯಂ ನಿಯಮಿನಾಂ ಮನೋನಯನ್ ಪುರುದಿ ಕದಾಚಿದತ್ ವೇದನಾಯಕಂ ವಿಜನೇ ಶನೈರುಪಸಸಾದತಂ ವನೇ. ಪ್ರತಿಭಾ ಪ್ರಭಾ ಪ್ರಮುಖ ಸದ್ಗುಣೈಃ ನಿಜೈಃ ಅತಿವಿಸ್ಮಯಂ ನಿಯಮಿನಾಂ ಮನಃ ನಯನ್ ಪುರುದೀಃ ಕದಾಚಿತ್ ಅಥ ವೇದನಾಯಕಂ ವಿಜನೇ ಶನೈಃ ಉಪಸಸಾದ ತಂ ವನೇ. ಅಥ ಅಂದರೆ ಶ್ರೀ ವೇದವ್ಯಾಸ ದರ್ಶನಾನಂತರಂ. ಹಿಂದಿನ ಅಧ್ಯಾಯದಲ್ಲಿ ಸರ್ಗದಲ್ಲಿ ನೋಡಿದಂತೆ ವೇದವ್ಯಾಸರ ದರ್ಶನ ಆದ ಬಳಿಕ ಪ್ರತಿಭಾ ಪ್ರಭಾ ಅಂದರೆ ಜ್ಞಾನದ ತೇಜಸ್ಸು ಮತ್ತು ಸದ್ಗುಣಗಳಿಂದ ಭರಿತರಾದ ನಿಯಮಿನಾ ಮನಃ ಅತಿ ವಿಸ್ಮಯಂ, ಮುನಿಗಳ ಮನಸ್ಸಿಗೆ ಅತಿ ಆಶ್ಚರ್ಯವನ್ನು ತಂದುಕೊಡತಕ್ಕ ನಯನ್ ಪ್ರಾಪಯನ್ ಪುರುದೀಹಿ ಅಂತಹ ಪೂರ್ಣಪ್ರಜ್ಞಾಚಾರ್ಯರು. ಪೂರ್ಣಪ್ರಜ್ಞಾಚಾರ್ಯರಿಗೆ ವಿಶೇಷಣ ಇದೆ. ಪ್ರತಿಭಾ ಪ್ರಭಾ ಪ್ರಮುಖ ಸದ್ಗುಣೈಃ ಮತ್ತು ನಿಯಮಿನಾ ಮನಃ ಅತಿ ವಿಸ್ಮಯಂ, ಹಾಗೆ ಅಂತ ನಯನ್ ವಿಸ್ಮಯಂ ನಯನ್ ಅಂತ ಮುನಿಗಳ ಮನಸ್ಸಿಗೆ ಆಶ್ಚರ್ಯವನ್ನು ತಂದುಕೊಡತಕ್ಕ ಆ ಪೂರ್ಣಪ್ರಜ್ಞಾಚಾರ್ಯರು. ಪುರುದೀಹಿ ಅಂದ್ರೆ ಪೂರ್ಣಪ್ರಜ್ಞಾಚಾರ್ಯರು. ಕದಾಚಿತ್ ಒಮ್ಮೆ ತಂ ವೇದನಾಯಕಂ, ವೇದಗಳ ಪ್ರತಿಪಾದ್ಯ ವೇದನಾಯಕರಾದ ಆ ವೇದವ್ಯಾಸರನ್ನು ವನೇ, ಅಲ್ಲಿ ಇರತಕ್ಕ ಒಂದು ವನದಲ್ಲಿ, ವಿಜನೇ ಜನರು ಇಲ್ಲದೆ ಇರುವಾಗ ಅಂದ್ರೆ ಏಕಾಂತ ಪ್ರದೇಶದಲ್ಲಿ, ತಸ್ಮಿನ್ ಶನೈಹಿ ಉಪಸಸಾದ, ಗುರುಗಳ ಹತ್ರ ಮಧ್ವಾಚಾರ್ಯರು ಓದುರು, ಹಾಗೆ ಅಂತ. ಶ್ರೋತವ್ಯಂ ಶ್ರೋತುಂ ರಹಸಿ ಗುರೂಪಸಕ್ತಿ ಮಕರೋದಿತಿ ಭಾವ. ಗುರುಗಳ ಹತ್ರ ವಿಶೇಷವಾಗಿ ಶ್ರವಣಗಳನ್ನು ಮಾಡಬೇಕು ಅಂತ ಏಕಾಂತದಲ್ಲಿ ಗುರುಗಳ ಸಮೀಪಕ್ಕೆ ಹೋದರು ಅಂತ ಅದರ ಅಭಿಪ್ರಾಯ. ಸುವಿಶೇಷ ಶೇಷವದ ಶೇಷವರ್ಣಿತ ಪ್ರತಿಬೋದ್ಧರಸ್ಯ ನನು ಶಿಷ್ಯತೋಚಿತ ಗುರುಮಾನಸಸ್ಯ ಗುರುತಾಪಿ ಸತ್ಪತೇರಿತಿ ಸೋಪಸಕ್ತಿರಮರೈರಮಾನ್ಯತ. ಶೋಭನಾ ಯೇ ವಿಶೇಷಾಃ ಗೋಪ್ಯತತ್ವವಿಶೇಷಾಃ ತೇಷಾಂ ಶೇಷಃ ಸಹ ಅಸ್ಯ ಅಸ್ತೀತಿ ಸುವಿಶೇಷಶೇಷವತ್ ತಾದೃಶಂ ಯದ್ ಅಶೇಷವರ್ಣಿತಂ ಸಾಕಲ್ಯೇನ ವರ್ಣಿತ ಪ್ರಮೇಯಂ ಯಸ್ಯ ಪ್ರತಿಬೋದ್ಧುಃ. ಅಂದರೆ ರಹಸ್ಯವಾದ ವಿಶೇಷಗಳು ಅಂತ ಏನಿದೆ ಅವುಗಳನ್ನ, ಅಂದರೆ ಆಚಾರ್ಯರಿಗೆ ಗೊತ್ತಿಲ್ಲವಾ ಅಂತ ಪ್ರಶ್ನೆ ಬರ್ಬೋದು. ವೇದವ್ಯಾಸರ ಹತ್ರ ಕೇಳಬೇಕು ಅಂತ ಹೋದರೆ, ಅಂದರೆ ಗುರುಗಳಿಗೆ ಮಧ್ವಾಚಾರ್ಯರಿಗೆ ಏನು ಗೊತ್ತಿಲ್ಲವಾ ಹಾಗೆಂದ್ರೆ ಹೌದು, ಪರಮಾತ್ಮನ ವಿಚಾರ ಸಂಪೂರ್ಣವಾಗಿ ಯಾರಿಗೂ ಗೊತ್ತಿಲ್ಲ. ಬ್ರಹ್ಮದೇವರಿಗೂ ಗೊತ್ತಿಲ್ಲ, ಪರಮಾತ್ಮನ ಮಡದಿಯಾದ ಲಕ್ಷ್ಮೀದೇವಿಗೂ ಕೂಡ ಗೊತ್ತಿಲ್ಲ, ಹಾಗೆ ಅಂತ. ಇದು ವಿಚಾರ, ವೇದಗಳು ಸಾರತಕ್ಕ ವಿಚಾರ, ಇದು ಮುಖ್ಯ ಪ್ರಮೇಯ. ಮತ್ತೆ ದೇವರನ್ನ ಸಂಪೂರ್ಣವಾಗಿ ತಿಳಿದವರು ಯಾರು ಹಾಗೆಂದ್ರೆ ಪರಮಾತ್ಮ ಒಬ್ಬನೇ. ಪರಮಾತ್ಮನನ್ನ ಬಿಟ್ಟು ಯಾರೂ ಕೂಡ ಪರಮಾತ್ಮನನ್ನ ಸಂಪೂರ್ಣ ತಿಳಿದಿದ್ದಾರೆ, ಅಲ್ಪ ಭಾಗ ತಿಳಿದಿದ್ದಾರೆ, ಸಂಪೂರ್ಣ ಯಾರು ತಿಳಿದಿಲ್ಲ, ಹಾಗೆಂತ. ಅದರಿಂದ ಇನ್ನಷ್ಟು ಪರಮಾತ್ಮನ ಗುಣಗಳನ್ನ ತಿಳಿಬೇಕು ಎನ್ನುವ ಇಚ್ಛೆಯಿಂದ ಆಚಾರ್ಯರು ಅಲ್ಲಿ ಓದರು, ಹಾಗೆ. ಅದಕ್ಕೆ ರಹಸ್ಯ ಅಂತ ಹೇಳ್ತಾ ಇದ್ದಾರೆ ನೋಡಿ. ಯಾಕಂದ್ರೆ ಇವರು ಭಾವಿ ಬ್ರಹ್ಮರು, ಮುಂದೆ ಬ್ರಹ್ಮ ಪದವಿಗೆ ಬರಲಿಕ್ಕಿರುವವರು. ವಿಶೇಷವಾಗಿ ಪರಮಾತ್ಮನ ಉಪದೇಶದಿಂದ ಜ್ಞಾನವನ್ನ ಪಡೆಯತಕ್ಕವರು, ಹಾಗೆ ಅಂತ. ಅದರಿಂದ ಅದನ್ನ ಕಲಿಬೇಕು ಎನ್ನುವ ದೃಷ್ಟಿಯಿಂದ ಗುರುಮಾನಸಂ ಯಸ್ಯ ಆ ಪೂರ್ಣಪ್ರಜ್ಞಸ್ಯ ಸತ್ಪತೇಹೆ ಶ್ರೀ ವೇದವ್ಯಾಸಸ್ಯ ಶಿಷ್ಯತಾ ಉಚಿತ ನನು. ನೋಡಿ, ಇವರಿಗೆ ಇನ್ನಷ್ಟು ತಿಳಿಬೇಕು ಅಂತ ಉತ್ಸುಕತೆ ಶಿಷ್ಯರಾದ ಶ್ರೀಮನ್ ಮಧ್ವಾಚಾರ್ಯರಿಗೆ. ಗುರುಗಳಾದ ವೇದವ್ಯಾಸರಿಗೆ ಇನ್ನಷ್ಟು ಹೇಳಬೇಕು ಅಂತ ಅವರಿಗೆ. ಅದಕ್ಕಾಗಿಯೇ ವೈಕುಂಠದಿಂದ ಪರಮಾತ್ಮ ಭೂಮಿಗೆ ಬಂದಿರೋದು. ಅದರಿಂದ ಇವರಿಬ್ಬರ ಮಧ್ಯದಲ್ಲಿ ಆ ಗುರು ಶಿಷ್ಯರ ಸಂಬಂಧ ಅದು ಉಚಿತವೇ ಆಗಿದೆ, ಹಾಗೆ ಅಂತ. ಅಸ್ಯ ಶ್ರೀ ವ್ಯಾಸಸ್ಯ ಗುರುತಾ ಅಪಿ, ಮಧ್ವಾಚಾರ್ಯರ ಗುರುಗಳು ವೇದವ್ಯಾಸರು, ಅದು ಉಚಿತವೇ. ಇತಿ ಸಾ ಉಪಸತ್ತಿ, ಶಿಷ್ಯಭಾವೇನ
ಗುರು ನಿಕಟ ಪ್ರಾಪ್ತಿ ಅಮರೈಹಿ ಅಮಾನ್ಯತ. ಅದನ್ನು ನೋಡಿ ಗುರುಗಳ ಹತ್ರ ಮಧ್ವಾಚಾರ್ಯರು ಬಂದದ್ದನ್ನು ನೋಡಿ ದೇವತೆಗಳೆಲ್ಲ ಇದನ್ನು ನೋಡ್ತಾ ಇದ್ದಾರೆ. ಅದನ್ನ ಅವರು ತುಂಬಾ ಕೊಂಡಾಡಿದರು, ಗೌರವಿಸಿದರು, ಪೂಜಿಸಿದರು, ಇಬ್ಬರನ್ನು ಪೂಜಿಸಿದರು ಅಂತ ನೋಡಿ. ಅಯಂ ಭಾವ ಯದ್ಯಪಿ ಬ್ರಹ್ಮಾದೀನಾಂ ಸರ್ವೇಷಾಮಪಿ ಭಗವಾನೇವ ಪರತತ್ವಂ ವರ್ಣಯತಿ. ಬ್ರಹ್ಮಾದಿ ಎಲ್ಲರಿಗೂ ಕೂಡ ಪರತತ್ವವನ್ನ, ಆ ಪರಮಾತ್ಮನ ತತ್ವವನ್ನ ಉಪದೇಶ ಮಾಡುವವರು ಯಾರು? ವೇದವ್ಯಾಸರೇ. ಕೇವಲ ಮಧ್ವಾಚಾರ್ಯರಿಗೆ ಮಾತ್ರ ಅಲ್ಲ, ಬ್ರಹ್ಮಾದಿ ಎಲ್ಲರಿಗೂ ಕೂಡ ಉಪದೇಶ ಮಾಡುವವರು ವೇದವ್ಯಾಸರೇ. ಯಾಕೆ? ಸ್ವತಂತ್ರ ಕರ್ತ ಅವರೊಬ್ಬರೇ. ಗುರುಗಳ ಒಳಗಿದ್ದು ಯಾವುದೇ ಗುರುಗಳು ಹೇಳಿದರೂ ಕೂಡ ಅವರ ಒಳಗಿದ್ದು ಹೇಳುವವರು ಯಾರು? ಪರಮಾತ್ಮನೇ. ಯಾಕೆ? ಪರಮಾತ್ಮ ಒಬ್ಬನೇ ಸ್ವತಂತ್ರ. ಹಾಗೆ ಅಂತ. ತಥಾಪಿ ಬ್ರಹ್ಮವಾಯುವೋ ಯಥಾ ವರ್ಣಯತಿ ನ ತಥಾ ರುದ್ರಾದೀನಾಂ. ಹೌದು, ಎಲ್ಲರಿಗೂ ಉಪದೇಶ ಮಾಡುವವರು ವೇದವ್ಯಾಸರೇ. ಆದರೂ ಕೂಡ ಬ್ರಹ್ಮವಾಯುಗಳಿಗೆ ಪರಮಾತ್ಮ ಎಷ್ಟು ವಿಚಾರಗಳನ್ನು ತಿಳಿಸಿಕೊಡ್ತಾನೆ, ಆ ರೀತಿಯಾಗಿ ಗರುಡ, ಶೇಷ, ರುದ್ರ ಇವೇ ಮೊದಲಾದ ದೇವತೆಗಳಿಗೆ ತಿಳಿಸಿಕೊಡೋದಿಲ್ಲ. ಕಿಂತು ಕಾಂಶ್ಚನ ರಹಸ್ಯ ವಿಶೇಷಾನ್ ಅವಶೇಷಯಿತ್ವೈವ ವರ್ಣಯತಿ. ಕೆಲವೊಂದು ರಹಸ್ಯವಾದ ಪ್ರಮೇಯಗಳನ್ನೆಲ್ಲ ಗೋಪ್ಯವಾಗಿ ಇಟ್ಟುಕೊಂಡೇ ಪರಮಾತ್ಮ ಅವರಿಗೆ ಉಪದೇಶ ಮಾಡ್ತಾನೆ. ಸಂಪೂರ್ಣವಾಗಿ ಉಪದೇಶ ಮಾಡೋದಿಲ್ಲ. ಅಂದ್ರೆ ಬ್ರಹ್ಮವಾಯುವಿಗೆ ಎಷ್ಟು ಉಪದೇಶ ಮಾಡ್ತಾರೋ ಅಷ್ಟು ಬೇರೆಯವರಿಗೆ ಮಾಡೋದಿಲ್ಲ. ಹಾಗೆ ಅಂತ. ತೇಷಾಂ ಯೋಗ್ಯತಾಯ ತಥಾತ್ವಾತ್. ಯಾಕೆ ಪರಮಾತ್ಮ ಹೀಗೆ ಮಾಡೋದು? ಮೇಲ್ನಟ್ಟಕ್ಕೆ ನೋಡಿದರೆ ವಂಚನೆ ಅಂತ ಅನಿಸ್ತದೆ. ಇಲ್ಲ, ವಂಚನೆ ಅಲ್ಲ. ಇದು ಅವರ ಯೋಗ್ಯತೆ ಅಂತ. ಅವರೊಬ್ಬರ ಯೋಗ್ಯತೆ ನೋಡಿಕೊಂಡು ಪರಮಾತ್ಮ ಜ್ಞಾನವನ್ನು ಕೊಡ್ತಾನೆ. ತಸ್ಮಾತ್ ರುದ್ರಾದೀನಾಂ ತತ್ವಕಥನಾವಸರೆ ಭಗವತ ಯೇ ಶೋಭನ ತತ್ವ ವಿಶೇಷ ಅವಶೇಷಿತಾ ತಾನೇವ ಬ್ರಹ್ಮವಾಯುವೋ ವರ್ಣಯತಿ ಇತಿ ಸ್ಥಿತಿ. ಅದರಿಂದ ರುದ್ರಾದಿಗಳಿಗೆ ಉಪದೇಶ ಮಾಡುವಾಗ ಯಾವುದನ್ನ ಗೋಪ್ಯವಾಗಿ ಪರಮಾತ್ಮ ಹೇಳದೆ ಮುಚ್ಚಿ ಇಟ್ಟಿದ್ದ ಅಂತ ಗೋಪ್ಯವಾದ ವಿಚಾರಗಳನ್ನೆಲ್ಲ ವಾಯುದೇವರ ಅವತಾರರಾದ ಮಧ್ವಾಚಾರ್ಯರಿಗೆ ಉಪದೇಶ ಮಾಡ್ತಾರೆ. ವಾಯುದೇವರಿಗೆ ಉಪದೇಶ ಮಾಡ್ತಾರೆ. ಈ ಮಧ್ವಾಚಾರ್ಯರು ಯಾರು ಮತ್ತೆ? ಹಾಗೆ ಅಂದ್ರೆ ತತಶ್ಚಾಯ ಮಧ್ವಃ ಅಪಿ ವಾಯುತ್ವಾತ್. ವಾಯುದೇವರ ಅವತಾರ ಇವರು ಮಧ್ವಾಚಾರ್ಯರು. ಹಾಗೆಂದ್ರೆ ಅದರಿಂದ ಶೋಭನ ವಿಶೇಷ ಯುಕ್ತಸ್ಯ ಅಶೇಷ ವರ್ಣಿತಸ್ಯ ಪ್ರತಿಬುದ್ಧ. ಅದರಿಂದ ರಹಸ್ಯವಾಗಿ ಏನೇನಿಟ್ಟಿದ್ರು ಅದನ್ನೆಲ್ಲ ವಾಯುದೇವರ ಅವತಾರರಾದ ಮಧ್ವಾಚಾರ್ಯರಿಗೆ ಉಪದೇಶ ಮಾಡಿದ್ರು ಅದು ಸಮಂಜಸವೇ ಆಗಿದೆ. ದೇವತೆಗಳು ಅದನ್ನು ಕೊಂಡಾಡಿದ್ರು ಅದು ಕೂಡ ಅದು ಅವರ ಗುರುಗಳಲ್ಲವೇ? ಮಧ್ವಾಚಾರ್ಯರು ಅಂದ್ರೆ ಜಗತ್ತಿನ ಗುರುಗಳು. ತಮ್ಮ ಗುರುಗಳು ವಿಶೇಷವಾಗಿ ಜ್ಞಾನವನ್ನ ಪಡೀತಾರೆ ಹಾಗೆ ಅಂತ ದೇವತೆಗಳು ಕೂಡ ಅದನ್ನು ಕೊಂಡಾಡಿದ್ರು ಅಂತ ಒಟ್ಟು. ತಸ್ಮಾದೇವಂ ಭೂತಸ್ಯ ಅಸ್ಯ ವ್ಯಾಸಶಿಷ್ಯತ ವ್ಯಾಸಸ್ಯ ಏತತ್ ಗುರುತ ಚ ಉಚಿತ. ಅದರಿಂದ ವೇದವ್ಯಾಸರಲ್ಲಿ ಗುರುತ್ವ ಎನ್ನುವುದು ಕೂಡುತ್ತದೆ. ಮಧ್ವಾಚಾರ್ಯರಿಗೂ ಕೂಡ ಗುರುಗಳಾಗಿದ್ದಾರೆಂಬುದು ಚೆನ್ನಾಗಿ ಕೂಡುತ್ತದೆ. ಹಾಗೆ ಇನ್ನು ಪುರ ಏವ ಪೂರಿತಮಪೂರಯತ್ ಪುನಃ ನನು ಕೃಷ್ಣ ಏಷ ಪರಮಾರ್ಥ ಸಂಖ್ಯೆಯ ಭಗವನ್ ಮನಃ ಪುರಮಿವಾಯತಂ ಪುರಾ ನಿಜಧಾಮ ತಾಂ ಚ ಜಗೃಹೇ ತದದ್ಭುತಂ. ಏಷಃ ಕೃಷ್ಣಃ ಅಂದ್ರೆ ವೇದವ್ಯಾಸರು ನಿಜಂ ಆತ್ಮೀಯಂ ಚ ತದ್ಧಾಮ ಸ್ವ ಅವಸ್ಥಾನಭೂತಂ ಆಯತಂ ವಿಸ್ತೀರ್ಣಂ ಶ್ರೀ ಮಧ್ವಮನಃ ಭಗವನ್ಮನಃ ಮಧ್ವಮನಃ. ಅಂದ್ರೆ ಈ ವೇದವ್ಯಾಸರು ಇರೋದು ಎಲ್ಲಿ? ಹಾಗೆಂದ್ರೆ ಮಧ್ವಾಚಾರ್ಯರ ಹೃದಯದಲ್ಲಿ. ಮಧ್ವಾಚಾರ್ಯ ಹೃತ್ಕಮಲ ಮಧ್ಯ ನಿವಾಸಿ ಅಂತಲೇ ನಾವು ಹೇಳ್ತೀವಿ ನೋಡಿ ಪ್ರತಿಯೊಂದು ಕ್ರಿಯೆಯಲ್ಲೂ. ಭಗವಾನ್ ಮಧ್ವಾಚಾರ್ಯನ ಹೃತ್ಕಮಲ ಮಧ್ಯ ನಿವಾಸಿ ಅಂತ ವೇದವ್ಯಾಸರು ಉಪದೇಶ ಮಾಡಿದರು. ಅಂದ್ರೆ ಏನ್ ಮಾಡಿದರು? ಪುರಃ ಅಂದ್ರೆ ಪೂರ್ವಮೇವ ಪರಮಾರ್ಥ ಯಥಾರ್ಥ ಸಂಖ್ಯಾ ಜ್ಞಾನಂ ತಯಾ ಪೂರಿತಂ ಪೂರ್ಣಮಪಿ. ಅದಕ್ಕೊಂದು ವೇದವ್ಯಾಸರು ಮಧ್ವಾಚಾರ್ಯರಿಗೆ ಉಪದೇಶ ಮಾಡಿದರು. ಹಾಗೆಂದ್ರೆ ಪೂರ್ಣವಾದ ಬುದ್ಧಿ ಉಳ್ಳವರಿಗೆ ಇನ್ನಷ್ಟು ಪೂರ್ಣ ಆಗುವಂತೆ ಮಾಡಿದರು ಅಂತ ಹೇಳ್ತಾರೆ. ಮೊದಲೇ ಪೂರ್ಣ ಬುದ್ಧಿ, ಮಧ್ವಾಚಾರ್ಯರ ಬುದ್ಧಿ ಅಂದ್ರೆ ಪೂರ್ಣ ಬುದ್ಧಿ. ಅವರಿಗೆ ಏನು ಉಪದೇಶ ಮಾಡಿದ್ರು ಅಂದ್ರೆ ಇದು ನಮಗೆ ಅರ್ಥ ಆಗೋದಿಲ್ಲ. ಇದನ್ನ ಅರ್ಥ ಮಾಡಿಸುವುದಕ್ಕಾಗಿ ಪರಮಾತ್ಮ ಏನ್ ಮಾಡಿದ ಅದೊಂದು ಉದಾಹರಣೆ ಕೊಡ್ತಾರೆ ನೋಡಿ. ಶ್ರೀಕೃಷ್ಣ ಪರಮಾತ್ಮ ನಿಜಧಾಮ ತನ್ನ ದ್ವಾರಕಾ ಪಟ್ಟಣದಲ್ಲಿ ಪರಮಾತ್ಮ ಇದ್ದಂತೆ. ಪರಮಾರ್ಥ ಸಂಖ್ಯೆಯವ ಮಾಗಧ ಭೌಮಾದೀನ್. ಕೃಷ್ಣ ಅಲ್ಲಿ ಜರಾಸಂಧನನ್ನ ಸಂಹಾರ ಮಾಡೋದು, ಅಲ್ಲಿದ್ದ ಸಂಪತ್ತನ್ನೆಲ್ಲ ತಂದು ದ್ವಾರಕಾಗೆ ಕಳಿಸೋದು.
ಮತ್ತೆ ನರಕಾಸುರನ ಪಟ್ಟಣಕ್ಕೆ ಹೋಗೋದು, ಪ್ರಾಗ್ಜ್ಯೋತಿಷಪುರ ಅಂತ. ಅಲ್ಲಿ ಹೋಗಿ ಅವನ್ನ ಸಂಹಾರ ಮಾಡಿ ಅಲ್ಲಿಂದ ಒಂದಿಷ್ಟು ಸಂಪತ್ತನ್ನ ತಂದು ದ್ವಾರಕಾ ಪಟ್ಟಣಕ್ಕೆ ಇಡೋದು. ಇದರ ಅರ್ಥ ಏನು ಹಾಗೆಂದ್ರೆ, ಮೊದಲು ದ್ವಾರಕಾದಲ್ಲಿ ಇಲ್ಲವಾ ಹಾಗೆಂದರೆ, ದ್ವಾರಕಾ ಪಟ್ಟಣ ಸಂಪೂರ್ಣವಾಗಿ ಇರುತ್ತದೆ. ಮೊದಲೇ ಪೂರ್ಣವಾಗಿ ಸಂಪತ್ತಿರತಕ್ಕ ಆ ಪಟ್ಟಣದಲ್ಲಿ ಹೇಗೆ ಇನ್ನಷ್ಟು ಸಂಪತ್ತನ್ನು ಕೃಷ್ಣ ಪರಮಾತ್ಮ ತಂದು ಸೇರಿಸಿದ, ಜರಾಸಂಧ, ನರಕಾಸುರ ಇತ್ಯಾದಿಗಳನ್ನೆಲ್ಲ ಸಂಹಾರ ಮಾಡಿ ಹೇಗೆ ಮತ್ತೆ ಸಂಪತ್ತನ್ನು ತಂದ, ತದ್ವತ್ ಆ ರೀತಿಯಾಗಿ ಮೊದಲೇ ಪೂರ್ಣ ಬುದ್ಧಿ ಉಳ್ಳವರು ಶ್ರೀಮನ್ ಮಧ್ವಾಚಾರ್ಯರು, ಅವರಿಗೆ ಇನ್ನಷ್ಟು ವಿಶೇಷವಾಗಿ ಪರಮಾತ್ಮ ತತ್ವಜ್ಞಾನವನ್ನ ಉಪದೇಶ ಮಾಡಿದ. ಅಂದ್ರೆ ಇವ್ರು ಏನು ಉಪದೇಶ ಮಾಡಿದ್ರು, ಅವ್ರು ಏನು ಕೇಳಿದ್ರು, ಅದು ಅವರಿಬ್ಬರ ಒಳ್ಳೆ ಗುಹ್ಯವಾಗಿ ಇರತಕ್ಕದ್ದು. ತತ್ ಭಗವನ್ಮನಃ ದ್ವಾರಕಾಪುರಂಚ. ಅದರಿಂದ ಇಲ್ಲಿ ಮಧ್ವಾಚಾರ್ಯರ ಮನಸ್ಸು ಅಂದ್ರೆ ದ್ವಾರಕಾ ಪಟ್ಟಣ ಇದ್ದ ಹಾಗೆ ಮೊದಲೇ ತುಂಬಿ ಇತ್ತದು. ಇನ್ನಷ್ಟು ಪರಮಾತ್ಮ ಅದನ್ನು ಪೂರ್ಣ ಮಾಡಿದ. ಪರಿಪೂರ್ಣಮಪಿ ಪುನಃ ಆನೀಯ ನಿಹಿತಂ ಜಗೃಹೇ ಸ್ವಾಂತರ್ಗತಂ ಚಕ್ರೇ ಇತ್ಯೇತದ್ ಆಶ್ಚರ್ಯಂ. ಇದು ಆಶ್ಚರ್ಯ. ಹಾಗೆ ಪುರಯೇವ ಪೂರಿತಮಪೂರಯತ್ ಪುನಃ ನನು ಕೃಷ್ಣ ಏಷ ಪರಮಾರ್ಥ ಸಂಖ್ಯೆಯ ಭಗವನ್ಮನಃ ಪುರಮಿವಾಯತಂ ಪುರ ನಿಜಧಾಮ ತಾಂಚ ಜಗೃಹೇ ತದದ್ಭುತಂ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.